ಸಂಬಂಧ 5ನೇ ಸಭೆಯನ್ನು ಇವತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕೋವಿಡ್ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚು ನಾವು ಗಮನವನ್ನು ಹರಿಸಬೇಕು ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಝೋನಲ್ಲಿ ಎಲ್ಲಿ ಕೂಡ ಬ್ಲಾಕ್ ಫಂಗಸ್ಸು ಒಂದು ಕೇಸು ಕೂಡ ಇಲ್ಲ. ಝೋನಲ್ಲಿ ಹೇಳಿಲ್ಲ. KR-ಪುರಂ ಸರ್, ನಮಸ್ತೆ ಸರ್. KR-ಪುರಂನಲ್ಲಿ 9/5/2021ರಿಂದ 19/5/2021ವರೆಗೆ 1520 ಕೇಸು ನೋಟಿಸ್ ಆಗಿತ್ತು ಸರ್. ಈಗ 25/5/2020ರಿಂದ 3/6/2021ವರೆಗೆ 488 ಅಂದರೆ 1032 ಕೇಸ್ ಕಮ್ಮಿ ಆಗಿದೆ. 68% ರಿಡಕ್ಷನ್ ಆಗಿದೆ ಸರ್. बैरती बसवराज ने KR-पुरम हल्के वार्डवेज BBMP डॉक्टरों से ली जानकारी। कोरोना वायरस का फैलाव रोकने पर की तदाबीर, ब्लैक फंगस के कहर से बचा है हल्का। वजीर कर्नाटक अर्बन डेवलपमेंट बैरती बसवराज ने कोरोना वायरस BBMP इंचार्ज ऑफिसर के साथ KR-पुरम हल्का वार्डवेज BBMP डॉक्टरों के साथ दी जानकारी। हल्के में कोरोना वायरस का फैलाव रोकने पर डॉक्टरों के साथ किया तबादला ख्याल। नए तदाबीर इख्तियार करने, मुकम्मल जानकारी देने और रखने पर जोर दिया। इस मौके पर बैरती बसवराज ने डॉक्टरों पर मौसूला शिकायत पर गरज पड़े और कहा कि ठीक तरीके से अपनी ड्यूटी निभाएं। इन्होंने कहा कि कोरोना वायरस का फैलाव को रोकना हम सबका फरीज़ा है। अगर इस फरीज़े पर ठीक तरीके से अमल नहीं हुआ तो हम सबको इसका नतीजा भुगतना पड़ेगा। इसके ज़िम्मेदार हम सबसे ज़्यादा डॉक्टर्स होंगे। बैरती बसवराज ने सदाई हिंद उर्दू से बात करते हुए बताया कि कोरोना के फैलाव को रोकने हल्के में पूरी कोशिश की जा रही है और इस मुताबिक जानकारी हासिल करने BBMP अफसरान और वार्डवेज डॉक्टरों से हर नए मरहले की खबर रखने और हमें जानकारी देने मीटिंग मुनक़िद की जा रही है। कोरोना वायरस की हद जानने फिर से अगली मीटिंग मुनक़िद होगी। ब्लैक फंगस के मुताबिक इन्होंने जानकारी देते हुए कहा कि KR-पुरम हल्के में कोई शख्स ब्लैक फंगस के कहर का मरीज़ नहीं है। इस मौके से इन्होंने आवाम से कहा कि एहतियात बरतें। सदाई हिंद उर्दू, मैं इम्तियाजुल्लाह खान काशफी। ಕೋವಿಡ್ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚು ನಾವು ಗಮನವನ್ನು ಹರಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಏನು ಇವತ್ತು ಸಾರ್ವಜನಿಕರು ಹೆಚ್ಚು ವ್ಯಾಕ್ಸಿನೇಷನ್ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ, ಅದನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಕೂಡ ಇವತ್ತು ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಮಾದಿಪುರ ಝೋನಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲೋ ಒಂದು ಕಡೆ ನಮಗೆ ಆಶಾಭಾವನೆ ಒಂದು ವ್ಯಕ್ತ ಆಗ್ತಾ ಇದೆ. ಕೋವಿಡು ಒಂದು ನಿಯಂತ್ರಣಕ್ಕೆ ಬರ್ತಾ ಇದ್ದೀವಿ. ಭಾಳಷ್ಟು ಎತ್ತರಕ್ಕೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ದಿನಗಳಲ್ಲಿ ಅದು ಇಳಿಮುಖ ಆಗುವಂಥ ಎಲ್ಲ ವಾತಾವರಣ ಕಾಣ್ತಾ ಇದೆ. ಮುಂದಿನ ವಾರ ಕೂಡ ನಾನು ಸಭೆಯನ್ನು ಕರೆದಿದ್ದೇನೆ. ಅಷ್ಟಕ್ಕೆ ಎಲ್ಲ ಕೂಡ ಒಂದು ಅಂತಿಮ ತೆರೆ ಇಡುವಂಥ ಕೆಲಸ ಆಗ್ತದೆ ಅನ್ನೋ ಒಂದು ವಿಶ್ವಾಸ ಇದೆ. ಈ ಝೋನಲ್ಲಿ ಎಲ್ಲಿ ಕೂಡ ಬ್ಲಾಕ್ ಫಂಗಸ್ಸು ಒಂದು ಕೇಸು ಕೂಡ ಇಲ್ಲ. ನಿಜವಾಗ ಕೂಡ ಭಾಳ ಹೆಮ್ಮೆ ಆಗ್ತದೆ. ಅದ್ರ ಬಗ್ಗೆ ಕೂಡ ಹೆಚ್ಚು ಕಾಳಜಿಯನ್ನು ವಹಿಸಿದ್ದೇವೆ. ಮತ್ತು ಇದಲ್ಲದೆ ತಜ್ಞರು ಏನು 3ನೇ ಅಲೆ ಬರ್ತದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದಕ್ಕೂ ಕೂಡ ನಾವು ಪ್ರಿಪೇರ್ ಆಗಲಿಕ್ಕೆ ನಮ್ಮೆಲ್ಲ ಅಧಿಕಾರಿಗಳ ತಂಡ, ಹಿರಿಯ IAS ಅಧಿಕಾರಿಗಳು, ನಮ್ಮ ಜಿಲ್ಲಾಧಿಕಾರಿಗಳು, ನಾವು ಯಾರು ನಮ್ಮ ಟೀಮ್ ಏನಿದೆ ನಾವು ಅದನ್ನು ಕೂಡ ತಯಾರನ್ನು ಮಾಡ್ಕೊತಾ ಇದ್ದೀವಿ. ಮತ್ತು ಮಕ್ಕಳ ತಜ್ಞರನ್ನು ಕೂಡ ಇವತ್ತು ಗುರುತಿಸೋ ಕೆಲಸ ಮಾಡಿ ಇಡೀ ನಮ್ಮ ಝೋನಲ್ಲಿ ಎಷ್ಟು ಜನ ಮಕ್ಕಳ ತಜ್ಞರು ಇದ್ದಾರೆ ಅವರ ಪಟ್ಟಿಯನ್ನು ಕೂಡ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದು ಕೂಡ ಕಾರ್ಯಕ್ರಮ ನಡೀತದೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಎದುರಿಸಲಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ